ನಾವೊಂದು ಕಳೆದ ಒಂದೂವರೆ ವರ್ಷದಿಂದ ಈ ಆಂದೋಲನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾನೆ ಇದ್ದೀವಿ. ಆಗ ನಮ್ಗೆ 90% ಜನರು ಬಹಳ ಬೈತಾ ಇದ್ರು. ಈಗ 90% ಜನರು ನಮ್ ಕಡೆ ಬಂದಿದ್ದಾರೆ. ಇನ್ನೊಂದು 10% ಜನರನ್ನು ಸರಿ ಮಾಡಬೇಕಾಗಿದೆ. ಈಗ ನಾವು ಪಾದಯಾತ್ರೆ ಮಾಡುವಾಗ ನಾವು ಧರ್ಮಯಾತ್ರೆ ಏನ್ ಮಾಡ್ತಾ ಇದೀವಲ್ಲ, ಆಗ ನಮ್ಮೆಲ್ಲರ ಕೈಯಲ್ಲೂ ಧರ್ಮಸ್ಥಳ ಉಳಿಸಿ ಅನ್ನೋದಕ್ಕಿಂತ ತಿಮರೋಡಿಯನ್ನು ಬಂಧಿಸಿ, ಸಮೀರನ್ನು ಬಂಧಿಸಿ, ಮಟ್ಟಣ್ಣನವ್ರು ಬಂಧಿಸಿ ಅಂತ ಕೈಯಲ್ಲಿರ್ಬೇಕು. ಈ ಏನು ಷಡ್ಯಂತ್ರ ಮಾಡ್ತಾ ಇದಾರಲ್ಲ, ಏನ್ ಸಂಚು ಮಾಡ್ತಾ ಇದಾರಲ್ಲ, ಮತ್ತೆ ಇವ್ರದ್ದು ಹೊಲಸು ನಾಲಿಗೆರಿ. ನಿನ್ನೆ ನೀವೊಂದು ವಿಡಿಯೋ ನೋಡಿರ್ತೀರಾ, ಸಂತೋಷಿಗೆ ಆ ಸುನೀಲ್ ಕುಮಾರ್ ಕಾರ್ಕಳ ಅವರ ಮಗಳು, ದಿವ್ಯಾಂಗ ಮಗಳಿದ್ದಾಳೆ, ಅವಳ ಬಗ್ಗೆ ಆ ಮಗು ಬಗ್ಗೆ ಮಾತಾಡ್ತಾರಂದ್ರೆ ಇವರು ಯಾವ ಹೆಣ್ಣಿಗೆ ನ್ಯಾಯ ಹೋರಾಟ ಮಾಡಬಹುದು ಅಂತ ತಿಳ್ಕೊಳ್ಳಿ. ಈಗ ನಾನು ನೋಡಿದಾಗೆ ಒಂದು ಲಾಸ್ಟ್ 3 years ಅಲ್ಲಿ 17,340 ಹೆಣ್ಮಕ್ಳ ಮೇಲೆ ರೇಪ್ ಆಗಿದೆ ಕರ್ನಾಟಕದಲ್ಲಿ. ಇದು ಅಫಿಷಿಯಲ್ ರೆಕಾರ್ಡ್ ಅಲ್ಲಿ ಇರೋದು, ಪತ್ರಿಕೆಯಲ್ಲಿ ಬಂದಿರೋದು. ಇವರು ಸೌಜನ್ಯ ಬಿಟ್ಟು 2ನೇ ಹೆಣ್ಣಿಗೆ ಹೋರಾಟ ಮಾಡಿದ್ದು ನೋಡಿದ್ದೀರಾ? ಯಾಕೆಂದ್ರೆ ಅಲ್ಲಿ ಏನು ಹಣ ಹುಟ್ಟಲ್ಲ, ಇಲ್ಲಿ ಹಣ ಹುಟ್ಟುತ್ತೆ. ಆದ್ರಿಂದ ಈಗ ಏನಾಗುತ್ತೆ ಗೊತ್ತಾ, ಇದರಲ್ಲಿ SIT ವರದಿ ಬಂದ ನಂತರ ಇವರು ಬಲಿಪಶು ಮಾಡೋದು ಮುಸುಗುದಾರಿಯನ್ನು ಮಾತ್ರ, ಮಾಸ್ಕ್ ಮ್ಯಾನ್ ಮಾತ್ರ. ನಾವು ನಮ್ಮ ಹೋರಾಟ ಏನಿರ್ಬೇಕಂದ್ರೆ ಇವರನ್ನೆಲ್ಲ ನಾವು ಅರೆಸ್ಟ್ ಮಾಡ್ಬೇಕು. ನಿನ್ನೆ ಯಾರು ಸುಜಾತ ಭಟ್, ಅನನ್ಯ ಭಟ್ ಇದ್ದು ಫೋಟೋ ತಂದಿದ್ದಾಳೆ. ಆ ಫೋಟೋದಲ್ಲಿ ಪಾಪ ಹಣೆಯಲ್ಲಿ ಏನೂ ಇರಲಿಲ್ಲ, ಪೆನ್ನಲ್ಲಿ ಸ್ಟಿಕ್ಕರ್ ಹಾಕ್ಬಿಟ್ಟಿದ್ದಾರೆ, ಅದು ಸೈಡ್ಗೆ ಹೋಗ್ಬಿಟ್ಟಿದೆ. ಇಂಥ ಸುಳ್ಳುಗಳನ್ನು ನಾವು ಬಾಯಲ್ಲಿ ಮಾಡಲೇಬೇಕು. ಕೀರ್ತಿ ಅವ್ರು ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ, ಪುನೀತ್ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಅಂದ್ರೆ ನಾವು ಏನು ಇದರಲ್ಲಿ ಇವನ್ ಚಕ್ರವರ್ತಿ ಅವರು ಇರ್ತಾರೆ ನಮ್ಮ ಜೊತೆ ಅಲ್ವಾ, ಆಮೇಲೆ ವಸಂಗಿಲಿಯರು ಇರ್ತಾರೆ. ನಾವೆಲ್ಲರೂ ಒಗ್ಗಟ್ಟಾಗಬೇಕು. ನಮ್ಮ ಒಂಥರ ಈಗೋ ಬಿಟ್ಟು, ಸ್ವಾಭಿಮಾನ ಬಿಟ್ಟು ಎಲ್ಲಾ ಹಿಂದೂ ಸಂಘಟನೆಗಳು ಒಟ್ಟಾಗಬೇಕು. ಆಮೇಲೆ ನೋಡಿ, ನಾನು ದಕ್ಷಿಣ ಕನ್ನಡದವನಾಗಿರೋದು ನಾನು ಹೇಳ್ತೀನಿ. ತಿಮರೋಡಿ ಅನ್ನೋವನು ಮುಂಬೈಯ ಚೆಂಬೂರ್ನಲ್ಲಿ ಒಂದು ಬಾರ್ ಅಲ್ಲಿ ಬೌನ್ಸರ್ ಆಗಿದ್ದವ. ಅಲ್ಲಿಂದ ಅವನು ಗಡಿಪಾರಾಗಿ ಬಂದು ಇಲ್ಲಿ ತನ್ನ ರಕ್ಷಣೆಗೋಸ್ಕರ ಹಿಂದೂ ಸಂಘಟನೆಯನ್ನು ಸೇರ್ಕೊಂಡಿರೋದು, ಬೇರೆ ಯಾವುದಲ್ಲ. ಇದುವರೆಗೆ ಅವನು ರೌಡಿಸಮ್ ಇಂದ ಹೆದರ್ಸ್ತಾ ಇದ್ದ, ಕೆಲವರು ಹೆದರ್ತಾ ಇದ್ರು. ಆಮೇಲೆ ಕೆಲವರು ಹೆಣ್ಮಕ್ಳು ಇದ್ರ ಬಗ್ಗೆ ಬರೆಯೋಕ್ ಬಹಳ ಅಂದ್ರೆ ಬರಿಬೇಕು ಅನ್ಸುತ್ತೆ, ಕಮೆಂಟ್ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಅವ್ರದ್ದೊಂದು ಪ್ಯಾಟರ್ನ್ ಇದೆ, ಕಟ್ ಕಾಪಿ ಪೇಸ್ಟ್ ಒಂದು ಕಮೆಂಟ್. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಗೆ ಈಗ ಆಗ್ತಿದ್ರೆ ಏನಾಗ್ತಿತ್ತು, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ, ಜಾಸ್ತಿ ಅಂದ್ರೆ ಪೇಮೆಂಟ್ ಗಿರಾಕಿ ಜಾಸ್ತಿ ಅಂದ್ರೆ ನಿನ್ನನ್ನೇ ರೇಪ್ ಮಾಡ್ತಿದ್ರೆ ಅಂತ. ಯಾರಾದ್ರೂ ಒಂದು ಹೆಣ್ಮಕ್ಳ ನ್ಯಾಯ ಕೇಳುವವರು ಈ ರೀತಿ ಮಾತಾಡ್ತಾರ? ಇಲ್ವೇ ಇಲ್ಲ. ನಮ್ಮ ಆಫೀಸ್ನಲ್ಲಿ ನಮ್ಮ ಟಿವಿ ವಿಕ್ರಮದಲ್ಲಿ ಆ ಸೌಮ್ಯ ನಾಯಕ್ ಮಮತಾಜ್ ಪ್ರೋಗ್ರಾಮ್ ಮಾಡುವಾಗ ಕೆಳಗೆ ಬಂದು ಮಾತಾಡೋದು, ಇದೇ ಮಾಡೋದು, ನೀನದೇ ರೇಟ್ ಮಾಡ್ತಿದ್ರೆ ಅಂತ. ಯಾರಾದ್ರೂ ಈ ರೀತಿ ಮಾತಾಡ್ತಾರೆ ಅಂದ್ರೆ ಅವನು ಯಾರೋ ಅವನಿಗೆ ಒಂದ್ ತಿಂಗಳಲ್ಲಿ ಆಯ್ತು. ಆಮೇಲೆ ಮುಂದಾಸನು ವೇಷಿ ಅಂದ್ಬಿಟ್ಟು ಅವನು ನ್ಯಾಯಕ್ಕೆ ಹೋರಾಟ ಮಾಡುವವರು. ಈ ರೀತಿ ಮಾತಾಡುವವರು ನ್ಯಾಯ ಕೊಡ್ಸೋಕ್ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ಹೇಳ್ತೀನಿ, ನಾವೇನ್ ಧರ್ಮಸ್ಥಳ ಉಳಿಸಿ ಅಂತ ಹೇಳ್ತಿದೀವಿ, ಈ ಷಡ್ಯಂತ್ರವನ್ನು ಭೇದಿಸ್ಬೇಕಂತ ನಾವೇ ಮನಸ್ಸು ಮಾಡಿದ್ರೆ ಸೌಜನ್ಯಕ್ಕೆ ನ್ಯಾಯ ಕೊಡಿಸಬಹುದು, ಇಲ್ಲ ಇವರಿಂದ ಸಾಧ್ಯನೇ ಇಲ್ಲ. ಇವರು ನ್ಯಾಯ ಕೊಡಿಸು, ಇವರು ಸೌಜನ್ಯ ಪರ ಹೋರಾಟಗಾರರಲ್ಲ, ಇವರು ಸಂತೋಷ್ ರಾವ್ ಪರ ಹೋರಾಟಗಾರ. ನಾವು ಅಂದ್ರೆ ತುಂಬಾ ಜನರು ಇವರು ಸೌಜನ್ಯ ಪರ. ಒಂದು ಹೆಣ್ಮಕ್ಳಿಗೆ ನಾನೊಂದು ಹೇಳಕ್ ಬಯಸ್ತೀನಿ, ನಿಮ್ ಕಮೆಂಟ್ ಮಾಡೋಕಿದ್ರೆ ಬರೆಯೋಕಿದ್ರೆ ಯಾರಾದ್ರೂ ಬಂದು ಆ ರೀತಿ ಬರೀತಾರಲ್ವಾ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ,
ರೇಪ್ ಮಾಡ್ತಿದ್ರೆ ಏನಾಗ್ತಿತ್ತು? ಇಷ್ಟೇ ಹೇಳಿ ನೀವು, ಇಷ್ಟೇ ಹೇಳ್ಬೇಕೇನಂದ್ರೆ ನಮ್ಮ ಮನೆಯಲ್ಲೆಲ್ಲ ನಿಮ್ಮ ಮನೆಯಲ್ಲೂ ಈ ರೀತಿ ಆಗ್ಬಾರ್ದು. ಆಗ್ತಿದ್ರೆ ನಾವು ಮೊಬೈಲ್ ಅಲ್ಲಿ ಸಾಕ್ಷಿ ಇಟ್ಕೊಂಡು ಕೂತ್ಕೊಳ್ತಾ ಇದೆಯಲ್ಲ, ನಾವು ಕೋರ್ಟ್ಗೆ ಹೋಗ್ತಿದ್ವಿ. ನಮ್ಮ ಮನೆಯ ಹೆಣ್ಮಗಳ ಹೆಸರನ್ನು ಬಳಸ್ಕೊಂಡು 3 ಅಂತಸ್ತಿನ ಮನೆ ಕಟ್ತಾ ಇರಲಿಲ್ಲ. 3 JCB, 2 ಕಾರು, 3 JCB ತಗೊಳ್ತಾ ಇರ್ಲಿಲ್ಲ. ಇದನ್ನೇ ನನ್ನ ಅನ್ನದ ತಟ್ಟೆಯನ್ನಾಗಿ ಮಾಡ್ತಾ ಇರಲಿಲ್ಲ. ನನ್ನ ಹೆಣ್ಣು ಮಗಳ ನ್ಯಾಯಕ್ಕಾಗಿ ನಾನು ಕೋರ್ಟ್ಗೆ ಅಲ್ದಾಡ್ತಿದ್ದೆ ವಿನಃ ಬೀದಿ ರಂಪಾಟ ಮಾಡ್ತಾ ಇರ್ಲಿಲ್ಲ ಅಂತ. ಆಮೇಲೆ ಈ ಏನು ಸಂತೋಷ್ ರಾವ್ ಪರ ಹೋರಾಟಗಾರರು ಇನ್ನೊಂದು ಮಾತಾಡ್ತಾರೆ, ನಾವು ಸೌಜನ್ಯ ನ್ಯಾಯದ ಪರವಾಗಿರುವವರು, ನಾವು ಮಂಜುನಾಥ ಸ್ವಾಮಿಯ ವಿರುದ್ಧವೂ ಅಲ್ಲ, ಅಣ್ಣಪ್ಪ ಸ್ವಾಮಿ ವಿರುದ್ಧವೂ ಅಲ್ಲ. ಇದರ ಹಿಂದೆ JCB ನುಗ್ಗಿಸ್ತೀನಿ ಅಂತ ಹೇಳಿದವ್ರು ಯಾರು? ಧರ್ಮಸ್ಥಳಕ್ಕೆ JCB ನುಗ್ಗಿಸ್ತೀನಿ ಅಂತ ಹೇಳಿದವ್ರು ಯಾರು? ಮಂಜುನಾಥ ಸ್ವಾಮಿ ವೇಸ್ಟ್, ಅಣ್ಣಪ್ಪ ಸ್ವಾಮಿ ವೇಸ್ಟ್ ಅಂತ ಅಂದವ್ರು ಯಾರು? ಇವನೇ ಅಲ್ವಾ ಹೇಳಿರೋದು? ಎಲ್ಲ ಬೇಡಿ. ಇವನಿಗೆ ಅವತ್ತು ಗಡಿಪಾರಾದಾಗ ಬೇಕಾಗಿದ್ದು ಹಿಂದೂ ಪರ ಸಂಘಟನೆ. ಈಗ ಇವನಿಗೆ ಬೇಕಾಗಿರೋದು ಯಾರು? SDPI ಓಟ್ ಕೇಳ್ತಾರೆ ಅಂತ. ಇಂಥವರ ಷಡ್ಯಂತ್ರವನ್ನು ನಾವು ಮೊದಲು ಹೊರಗಾಕ್ಬೇಕು. ನಮ್ಮ ಪಾದಯಾತ್ರೆ ನೋಡಿ, ಒಂದು ಹೇಳ್ತೀನಿ, ಧರ್ಮಸ್ಥಳ ಉಳಿಸಿ ನಮ್ಮ ಪಾದಯಾತ್ರೆ ಆಗುದೇ ಬೇಡ. ಧರ್ಮಸ್ಥಳವನ್ನು ಯಾರು ಏನು ಮಾಡಕ್ಕಾಗೋದಿಲ್ಲ. ಸಮೀರ್ ಅಂತ ಎಂತೆಂತವರೋ ಬಂದಿದ್ದಾರೆ, ಇನ್ನು ಸಮೀರ್ ಎಂತವ್ರು. ಆದ್ರೆ ಸಮೀರ್ನ ಷಡ್ಯಂತ್ರನೂ ಹೊರಗಾಕ್ಬೇಕು. ನಿನ್ನೆ ಹೇಳ್ತಾನೆ ಇನ್ನೂ ವಿಡಿಯೋ ಮಾಡ್ತೀನಿ ಅಂತ. ಅವನಿಗೊಂದು ಸ್ವಲ್ಪ ನಾವು ಬುದ್ಧಿ ಕಲಿಸ್ಲೇಬೇಕು. ಅದು ನಮ್ಮಲ್ಲಿ ಇನ್ನೊಂದು ಸಮಸ್ಯೆ ಇದೆ. ನಮ್ಮ ಹಿಂದೂಗಳಲ್ಲಿ, ಈವನ್ ಹಿಂದೂ ಪರ ಸಂಘಟನೆಗಳಲ್ಲಿ ಕೂಡ ಏನ್ ಸಮಸ್ಯೆ ಅಂದ್ರೆ, ಅವರಲ್ಲಿರುವ ವ್ಯವಸ್ಥಿತವಾದ ಈ ಒಂದು ಕಾನೂನು ಇದೆಯಲ್ಲ, ಲಾಯರ್ಗಳು, ಅದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಸಿಗೋದು ಯಾರು? ಪಾಪ ಅರುಣ್ ಶ್ಯಾಮ್ ಅವರು, ಹರ್ಷ ಮುತಾಲಿಕ್ ಅವರು, ಇನ್ನು ಚೇತನ್ ಅಕ್ಕ, ಸ್ವಲ್ಪ ಜನರು ಮಾತ್ರ. ಅಲ್ಲಿ ಹಾಗಲ್ಲ. ಅಲ್ಲಿ ನೋಡಿ, ಆ ಮಾಸ್ಕ್ ಮ್ಯಾನ್ ಹೋಗಿ ಸುಪ್ರೀಂ ಕೋರ್ಟ್ ಲಾಯರ್ ಅವರನ್ನು, ನಾನು ನಿಮ್ಗೆ ಹೇಳ್ತೀನಿ, ನನ್ನ ಫಸ್ಟ್ ಕೇಸ್ ಆದಾಗ ಇದೇ ಮಾಸ್ಕ್ ಮ್ಯಾನ್ ಲಾಯರ್, ಸುಪ್ರೀಂ ಕೋರ್ಟ್ ಲಾಯರ್ ಇದಾರಲ್ಲ, ನಮ್ ಲಾಯರ್ ತೇಜಸ್ವಿ ಸೂರ್ಯ ಮತ್ತೆ ಅರುಣ್ ಶ್ಯಾಮ್ ಇದ್ರು. ಏನಾಗುತ್ತೆ ಅಂತ ನೋಡಕ್ ಬಂದಿದ್ರು. ಅಲ್ಲ ಇನ್ನೊಬ್ರು ಹೆಸರು ಬೇಡ. ಹಾಗೆ ಅಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥಿತವಾದ ಒಂದು ಕಾನೂನು ಹೇಗೆ ಹೋರಾಟ ಮಾಡ್ಬೇಕು, ಆ ಸಂಘಟನೆ ಬಹಳ ಚೆನ್ನಾಗಿದೆ. ನಮ್ಮಲ್ಲಿ ಅದಿಲ್ಲ. ನಾವು ಅದನ್ನು ಬಹಳ ಚೆನ್ನಾಗಿ, ನಾನು ಮೊನ್ನೆ ಅರುಣ್ ಶ್ಯಾಮ್ ಅವ್ರ ಹತ್ರ ಮಾತಾಡ್ತಿದ್ದೆ. ಪ್ರತಿ ಜಿಲ್ಲೆಯಲ್ಲಿ ನಮ್ಗೆ ಅರುಣ್ ಶ್ಯಾಮ್ ಅಂತವ್ರು, ಪ್ರತಿ ಜಿಲ್ಲೆ. ಆಗ ಮಾತ್ರ, ಯಾಕೆಂದ್ರೆ ಕೇಸ್ ಹಾಕ್ಸ್ಕೊಳ್ಳೋದು ಯಾರು ಜಾಸ್ತಿಯಾಗಿ? ನಮ್ಮವರೇ, ಅವರಲ್ಲ, ಹೌದಲ್ವಾ? ಯಾರೋ ಒಬ್ಬ ಫೇಸ್ಬುಕ್ ಅಲ್ಲಿ ಒಂದು ಕಮೆಂಟ್ ಮಾಡಿದ್ದಕ್ಕೆ ಒಬ್ಬ ದಲಿತ ಶಾಸಕನ ಮನೆಯನ್ನೇ ಸುಟ್ಟಾಕಿದ್ರು. KJ ಹಳ್ಳಿ ಉಳಿದೋಯ್ತು. ಇವತ್ತು ಅವನು ಯಾರು? ಅವನು ಹೇಳ್ತಾನೆ ತಗಡು, ನಕಲಿ, ದೇವಮಾನವ ಅಂತ ಬೈತಾನೆ, ತೂ ಅಂತಾನೆ. ನಮ್ ರಕ್ತ ಕುದಿಯುತ್ತೆ. ನಿಜವಾಗ್ಲೂ ನಮ್ಮ ದೇಶದ ಹಿಂದೂಗಳಿಗೆ ರಕ್ತ ಕುದಿಬೇಕು. ಯಾಕೆ ಅವನು ಕರ್ನಾಟಕದ ಯಾವುದೇ ಮೀಡಿಯಾಕ್ಕೆ ಸಂದರ್ಶನ ಕೊಡದೆ ಮಾಸ್ಕ್ ಮ್ಯಾನು ಇಂಗ್ಲಿಷು ಇಂಡಿಯಾ ಟುಡೇಗೆ ಹಿಂದಿ ಆಸ್ತಕ್ ಕೊಡ್ತಾನೆ? ಅದು ಇಂಡಿಯಾದ ನಂಬರ್ 1 ಚಾನಲ್. ಯಾಕೆ ಕೊಡ್ತಾನೆ ಅಂದ್ರೆ, ಇಲ್ಲಿ ಅವರ ಷಡ್ಯಂತ್ರ ಬಸ್ತಾಗಿದೆ, ಜನರಿಗೆ ಗೊತ್ತಾಗಿದೆ. ಬಟ್ ಇದು ಇಂಟರ್ನ್ಯಾಷನಲ್ ಇದಕ್ಕೆ ಹೋಗ್ಬೇಕು. ಅಮೆರಿಕದ ಒಂದು ನ್ಯೂಸ್ ಪೇಪರ್ ಅಲ್ಲಿ ಜುನೇದ್ ಅನ್ನುವನು ಇದರ ಬಗ್ಗೆ ಬರೀತಾನೆ, ಧರ್ಮಸ್ಥಳದ ಬಗ್ಗೆ. ಅಂದ್ರೆ ಷಡ್ಯಂತ್ರ ಯಾವ ಮಟ್ಟಿಗೆ ಇದೆ, ಇದನ್ನ ನಾವು ಭೇದಿಸಲೇಬೇಕು. ಈ 3 ಜನ 4 ಜನ, ಶಾರದಾ ಭಟ್ಟದ ಆಲ್ಮೋಸ್ಟ್ ನನ್ನ ಪ್ರಕಾರ ಹೊರಗೆ ಬಂದಾಯ್ತು. ಸುಜಾತ ನಮ್ಗೆ ಗೊತ್ತಾಗಿರುವ, ಈಗ ಇನ್ನು ನಾವು ಹುಡುಕ್ತಾ ಇದ್ದೀವಿ, ಕೇರಳದ ಒಂದು ಮಲಯಾಳಿ ಸಿಂಗರ್ನ, ಅದು ಯಂಗ್ ಫೋಟೋ, ಹೌದು,
ಆ ರೀತಿದ ಆಗಿದೆ.